ಅಣ್ಣ ಅಕ್ಕ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಎಲ್ಲ ಸಿಂಪಲ್ ಆಗಿದ್ರೆ ಸಕ್ಕದಾಗಿ ಕಾಣಿಸ್ಲಿ ಅಂತ. ಈಗ ನಾನು ನಿನ್ ಮಗಳಲ್ಲ ಅಂತ ಅನ್ಕೊಂಡು ಮಾತಾಡಿ ಆಯ್ತಾ. ಈಗ ನಾನು ಹೋಸ್ಟ್. ಹ್ಯಾಪಿ ಆನಿವರ್ಸರಿ, ಹ್ಯಾಪಿ 31st ಆನಿವರ್ಸರಿ ಚಂದ್ರಪ್ಪ ವೇಡಮ್ಮ. ಫೈನಲಿ ನಮ್ಮ ಅಣ್ಣ ಸಿಕ್ಕಿದಾನೆ, ಮದುಮಗ. So today I'm completely in love with my look, especially haldi look nange sikkabade ishta aitu. Hello guys, so welcome back to another new vlog of MG. Of course ನಮ್ಮ ಅಣ್ಣನ ಮದುವೆದು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಫಾರ್ ಮೈ ಮೆಮೊರಿ ಸೇಕ್ ಅಷ್ಟೇ. ಐ ನೋ ಐ ಆಮ್ ನಾಟ್ ಆ್ಯಕ್ಟಿವ್ ಇನ್ ಯೂಟ್ಯೂಬ್ ಅಂತ, ಬಟ್ ಸ್ಟಿಲ್ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಟುಡೇ ಐ ಆಮ್ ಕಂಪ್ಲೀಟ್ಲಿ ಲವ್ ವಿತ್ ಮೈ ಲುಕ್, ಸ್ಪೆಷಲಿ ಹಳದಿ ಲುಕ್ ನಂಗೆ ಸಿಕ್ಕಾಬಡೆ ಇಷ್ಟ ಆಯಿತು. ದ ಔಟ್ಫಿಟ್, ದ ಮೇಕಪ್, ದ ಹೇರ್ ಸ್ಟೈಲ್, ಎವ್ರಿಥಿಂಗ್ ಇಸ್ ಜಸ್ಟ್ ಪರ್ಫೆಕ್ಟ್. ಸೊ ಶೂಟ್ ಮಾಡಿಸ್ಬಿಡೋಣ ಅಂತ ಬಂದಿದ್ದೀನಿ. ಆ್ಯಂಡ್ ಇಲ್ಲಿ ನಮ್ಮ ಫೋಟೋಗ್ರಾಫರ್ಸ್, ವಿಡಿಯೋಗ್ರಾಫರ್ಸ್ ಎಲ್ಲರೂ ಇದ್ದಾರೆ. ನಾನು ಮಾಡಿಸ್ಕೊಳ್ತೀನಿ ಅಂದರೂ ನಮ್ಮ ಅಕ್ಕ ಬಿಡ್ದಲ್ಲೇ ಅವಳು ಮಾಡಿಸ್ಕೊಳ್ತಾ ಇದ್ದಾಳೆ. ಸೊ ಡೆಕೋರೇಷನ್ ಎಲ್ಲ ಆಗಿದೆ. ವೆಯ್ಟ್ ಲೆಟ್ ಮಿ ಶೋ. ಡೆಕೋರೇಷನ್ ಈ ಥರ ಇಟ್ಟಿದ್ದೀವಿ, ಸಿಂಪಲ್ ಆ್ಯಂಡ್ ಎಲಿಗೆಂಟ್. ಆ್ಯಕ್ಚುಲಿ ನಾನು ಅಣ್ಣ ಅಕ್ಕ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಎಲ್ಲ ಸಿಂಪಲ್ ಆಗಿದ್ರೆ ಸಕ್ಕದಾಗಿ ಕಾಣಿಸ್ಲಿ ಅಂತ. ಆ್ಯಂಡ್ ನೋಡಿ ನಮ್ಮಮ್ಮ ಇನ್ನೂ ರೆಡಿ ಆಗಿಲ್ಲ. ಅವ್ವ ಹಾಯ್. ಸೊ ಎಸ್ ಗೈಸ್, ಆ್ಯಕ್ಚುಲಿ ಏನು ಗೊತ್ತಾ, ನಾನು ವ್ಲಾಗ್ ಮಾಡಲ್ಲ ಅಂತ ಇದ್ದೆ, ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರೂ ಮಾಡು ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಿದ್ದಾರೆ, ಸ್ಪೆಷಲಿ ನಮ್ಮ ಅಕ್ಕ. ಸೊ ಅದಕ್ಕೋಸ್ಕರ ಓಕೆ ಫೈನ್ ಲೆಟ್ ಮಿ ವ್ಲಾಗ್ ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಎಷ್ಟು ಮಟ್ಟಿಗೆ ಈ ವ್ಲಾಗ್ ಕಂಟಿನ್ಯೂ ಆಗೋದು ನನಗೆ ಗೊತ್ತಿಲ್ಲ, ಬಟ್ ಯಾ ದಟ್ಸ್ ಇಟ್ ಗೈಸ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಶ್ರೀಜಾ ಹಾಯ್. ಸೊ ನಮ್ಮ ಅಕ್ಕನ ಔಟ್ಫಿಟ್ ಈ ಥರ ಇದೆ. ಆ್ಯಕ್ಚುಲಿ ವಿ ಬೋತ್ ಆರ್ ಲುಕಿಂಗ್ ಸಿಮಿಲರ್. ಸಾರಿ, ಸಿಮಿಲರ್ ಕಾಣಿಸ್ತೀವಿ. ಗೈಸ್ ನಮ್ಮ ಬಾಸ್ ಇದ್ದಾರೆ, ಪಟಾಕಿ ಥರ ಕೇಳಿದೆ ತಂದುಬಿಟ್ಟಿದ್ದಾರೆ. ಸೊ ಇವತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಕೂಡ ಇದೆ ಆ್ಯಕ್ಚುಲಿ, ನಮ್ಮ ವೀಣಮ್ಮ, ಚಂದ್ರಪ್ಪ ಮತ್ತು ದಿವ್ಯತೆ, ಜಗದೀಶ್ ಮಾಮಂದು. ಸೊ ಅದಕ್ಕೋಸ್ಕರ. ಸೊ ಎಸ್ ಗೈಸ್, ಫೈನಲಿ ನಮ್ಮ ಅಣ್ಣ ಸಿಕ್ಕಿದ್ದಾನೆ, ಮದುಮಗ. ಎಲ್ಲೋ ಡ್ರೆಸ್ಸಲ್ಲಿ ಮಿಂಚ್ತಾ ಇದ್ದಾನೆ. ಆ್ಯಕ್ಚುಲಿ ಅವ್ರಿಗಿಂತ ಜಾಸ್ತಿ ನಾವೇ ಮಿಂಚ್ತಾ ಇದ್ದೀವಿ. ಅಣ್ಣ ಹೇಳು, ಫೋಟೋಸ್ ಕಲ್ಸ್ಕೊಂಡ್ ಬರ್ತೀನಿ ಗೈಸ್. ಮತ್ತೆ ಅಣ್ಣ ಪೂಜೆ ಮಾಡ್ತಾ ಇದ್ದಾನೆ ಇವಾಗ. ಸೊ ಎಸ್, ಫಸ್ಟ್ ಟೈಮ್ ಅಲ್ಲ, ಗೃಹ ಪ್ರವೇಶದಲ್ಲಿ ಮಾಡಿದ್ದು. ಅದು ಬಿಟ್ಟರೆ ಅಫೀಷಿಯಲ್ ಆಗಿ ದೇವ್ರ ಮನೆ ಒಳಗೆ ಫೋಟೋ ಇಟ್ಟು ಇದೇ ಫಸ್ಟ್ ಟೈಮ್ ಪೂಜೆ ಮಾಡ್ತಿರೋದು. ಹಳದಿ ಶಾಸ್ತ್ರ ಶುರು ಆಗೋಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಬೇಕು ಅಲ್ವಾ, ಹಾಗಾಗಿ ಅಣ್ಣ ಪೂಜೆ ಎಲ್ಲ ಮಾಡಿದೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಚಪ್ರಶಾಸ್ತ್ರನೂ ಕೂಡ ಇತ್ತು. ಚಪ್ರಶಾಸ್ತ್ರನೂ ಕೂಡ ಮುಗಿಸ್ಕೊಂಡು ಲೇಟ್ರ್ ನಾವು ಹಳದಿ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಹಳದಿ ಬೇಗನೆ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿದ್ದು, ಬಟ್ ಪೂಜೆ ಶಾಸ್ತ್ರಗಳು ಆ್ಯಂಡ್ ಮನೆ ಕೂಡ ಇನ್ನೂ ಕಂಪ್ಲೀಟ್ ರೆಡಿ ಆಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಯಿತು. ಬಟ್ ತುಂಬಾ ಚೆನ್ನಾಗಾಯಿತು ಹಳದಿ ಇವೆಂಟ್ ಮಾತ್ರ. ಸೊ ಇಲ್ಲಿ ತನಕ ಒಂದು ರೇಂಜಿಗೆ ನಾನು ವ್ಲಾಗ್ ಮಾಡಿದ್ದೆ. ಅದಾದಮೇಲೆ ಐ ವಾಸ್ ಲೈಕ್ ಓಕೆ ಲೆಟ್ ಮಿ ಲಿವ್ ದ ಮೂಮೆಂಟ್ ಅಂತ ವ್ಲಾಗೇ ಮಾಡಿರಲಿಲ್ಲ, ಬಟ್ ಸ್ಟಿಲ್ ಐ ಹ್ಯಾಡ್ ಸೋ ಮೆನಿ ಕ್ಲಿಪ್ಪಿಂಗ್ಸ್. ಅದಕ್ಕೆ ಇದನ್ನೆಲ್ಲ ಮರ್ಜ್ ಮಾಡಿ ಒಂದು ವ್ಲಾಗ್ ಮಾಡ್ತಿದ್ದೀನಿ. ತುಂಬ ಜನ ಅಣ್ಣನ ಮದುವೆ ವ್ಲಾಗ್ ಹಾಕಿ ಅಂತ ಹೇಳ್ತಿದ್ರಲ್ಲ, ಹಾಗಾಗಿ. ಸೊ ಹಳದಿ ಇವೆಂಟ್ ಸ್ಟಾರ್ಟ್ ಆಯಿತು. ಎಲ್ಲರೂ ಕೂಡ ಹಳದಿ ಡ್ರೆಸ್ಸಲ್ಲಿ ಮಸ್ತಾಗಿ ಕಾಣಿಸ್ತಿದ್ವಿ, ಪ್ರತಿಯೊಬ್ಬರು ಕೂಡ ಸಕ್ಕದಾಗಿ ಕಾಣಿಸ್ತಾ ಇದ್ವಿ. ಸೊ ಹಳದಿ ಇವೆಂಟ್ ಹೇಗೆಲ್ಲ ಆಯಿತು ಅಂತ ನೀವೇ ಹಾಗೆ ಗ್ಲಿಮ್ಸಸ್ ನೋಡ್ಕೊಂಡು ಬನ್ನಿ. ಅದಾದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಇಲ್ಲಿ ನಾನು ವಾಯ್ಸ್ ಓವರ್ನ ಆ್ಯಡ್ ಮಾಡ್ತಿದ್ದೀನಿ, ಬಿಕಾಸ್ ಕಂಪ್ಲೀಟ್ ಮ್ಯೂಸಿಕ್ಸ್ ಇದೆ, ಆಮೇಲೆ ಕಾಪಿರೈಟ್ಸ್ ಬೀಳುತ್ತೆ, ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಎಂಟ್ರೆನ್ಸಲ್ಲಿ ಸಿಕ್ಕಾಬಡೆ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಮಾಡಿದ್ವಿ. ಕಸಿನ್ಸು, ಫ್ರೆಂಡ್ಸು, ಅಣ್ಣನ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಮಸ್ತ್ ಇತ್ತು ಮಾತ್ರ. ನಾವು ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ರೆ ಇನ್ನೂ ಡ್ಯಾನ್ಸ್ ಮಾಡ್ತಾನೇ ಇರ್ತೀವಿ ಅಂತ ಶಾಸ್ತ್ರಕ್ಕೆ ಕೂರಿಸಿದ್ರು ಅಣ್ಣನ ಪಾಪ ಹಳದಿ ಹಚ್ಚಕ್ಕೆ ಅಂತ. ಸೊ ಫೋಟೋಗ್ರಫಿ ಟೀಮ್ ಅವರು ತುಂಬಾ ಲೈಕ್ ಕೋಆರ್ಡಿನೇಟ್ ಮಾಡಿದ್ರು ಚೆನ್ನಾಗಿ. ನಮಗೆ ಹಳದಿ, ಸಂಗೀತ್ ಆ್ಯಂಡ್ ಅದರ್ ಫ್ಯೂ ಶಾಸ್ತ್ರನ ತಗೊಟ್ಟಿದ್ದು ನೂತನ್ ಫೋಟೋಗ್ರಫಿ ಅಂತ. ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಬೇಕಾದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಆ್ಯಂಡ್ ಇಟ್ಸ್ ನಾಟ್ ಕೈಂಡ್ ಆಫ್ ಎನಿ ಪ್ರಮೋಷನ್. ನನಗೇನು ಜೆನ್ಯೂನ್ ಆಗಿ ಅನಿಸಿದ್ದು ಅದನ್ನ ಐ ಆಮ್ ಜಸ್ಟ್ ಟೆಲಿಂಗ್ ಯು ಪೀಪಲ್ ಅಷ್ಟೇ. ಅಗೇನ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗ್ತಿದೆ. ಸೊ ವಾಟರ್ ಬಲೂನ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ನಮ್ಮ ಅಣ್ಣಂಗೆ ಸರಿಯಾಗಿ ಹೊಡಿತಿದ್ವಿ. ನಮ್ಮ ಅಣ್ಣನೂ ಕೂಡ ರಿಟರ್ನ್ ಆ ವಾಟರ್ ಬಲೂನ್ಸ್ ಏನಾದರೂ ಬ್ಲಾಸ್ಟ್ ಆಗಿರಲಿಲ್ಲ ಅಂದಿದ್ರೆ ನಮಗೆ ರಿವರ್ಸ್ ಹೊಡಿತಿದ್ದ. ಸೊ ಲಿಟ್ರಲಿ ಹೋಲ್ ಫ್ಯಾಮಿಲಿ ವಿ ಆಲ್ ಎಂಜಾಯ್ಡ್ ಅ ಲಾಟ್. ಹಳದಿ ಇವೆಂಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ನಂಗೆ ಎಲ್ಲ ಇವೆಂಟ್ಸಲ್ಲೂ ಮದುವೆಯಲ್ಲಿ ಹಳದಿ ಕೂಡ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಇವೆಂಟ್ ಆಗಿತ್ತು, ಯಾಕಂದರೆ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಹಾಗಾಗಿ
ಸೊ ಹಳದಿ ಇವೆಂಟ್ನ ಈ ಥರ ಫುಲ್ ಮಸ್ತ್ ಮಜಾ ಮಾಡಿಕೊಂಡು ಎಂಟರ್ಟೈನ್ ಮಾಡಿಕೊಂಡು ಒಬ್ರೊಬ್ರು ಕಾಲು ಎಳಿತಾ ಈ ಥರ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹಳದಿ ಮುಗ್ದಾದಾಗಲೇ ಆಲ್ಮೋಸ್ಟ್ ಇಟ್ ವಾಸ್ ಲೈಕ್ 5:30 ಅಲ್ಲ, ಒಂದು 6:30 ಅರೌಂಡ್ ಆಗೋಗ್ಬಿಟ್ಟಿತ್ತು. ನಾವು ಬೇಗ ವೈಂಡ್ ಅಪ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ನಾವೆಲ್ಲ ಎಂಜಾಯ್ ಮಾಡ್ತಿದ್ವಿ ನೋಡಿ. ಎಲ್ಲರೂ ವಾಸ್ ಲೈಕ್ ಓಕೆ ಲೆಟ್ಸ್ ಎಂಜಾಯ್ ಅಂತ ಆರಾಮಾಗಿ ಎಂಜಾಯ್ ಮಾಡ್ತಿದ್ವಿ. ಆಲ್ಸೋ ಕೆಲವೊಂದು ರೀಲ್ಸ್ ಕೂಡ ಪ್ಲ್ಯಾನ್ ಮಾಡಿದ್ವಿ, ಚೆನ್ನಪ್ಪ ಚೆನ್ನೇಗೌಡ ಅದೆಲ್ಲ. ಸೊ ಅದನ್ನೂ ಕೂಡ ಪಾಪ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೋಆರ್ಡಿನೇಟ್ ಮಾಡಿದ್ರು ನನ್ನ ಜೊತೆ. ಸೊ ಫೈನಲಿ ರೀಲ್ಸ್ ಮಾಡಿದ್ವಿ, ಮಜಾ ಮಾಡಿದ್ವಿ ಎಲ್ಲ. ಸೊ ಮುಗಿಯೋಷ್ಟು ಲೇಟ್ ಆಗಿತ್ತು ಆ್ಯಂಡ್ ಇನ್ನೂ ಅದರ್ ಶಾಸ್ತ್ರಗಳಿತ್ತು. ಸೊ ಹಾಗಾಗಿ ಎಲ್ಲರೂ ಕೂಡ ಡಿಸ್ಪರ್ಸ್ ಅಂತ ಬೇಗ ಬೇಗ ಅಲ್ಲ, ಸ್ವಲ್ಪ ಲೇಟ್ ಆಯಿತು ಹಳದಿ ಮುಗ್ದೋಗಿದ್ದು. ಸೊ ನೆಕ್ಸ್ಟ್ ಶಾಸ್ತ್ರ ಇದ್ದಿದ್ದು ನೀರು ತಗೊಬರೋ ಶಾಸ್ತ್ರ. ನಾವು ಊರೊಳಗೆ ಹೋಗಿ ಅಲ್ಲೂ ಕೂಡ ಒಂದ್ಸಲಿ ಮಾಲೆ ಹಾಕಿಸ್ಕೊಂಡು ನೀರೆಲ್ಲ ತೊಗೊಂಬರೋ ಶಾಸ್ತ್ರ ಇತ್ತು. ಆ್ಯಂಡ್ ನಾನಂತೂ ಅಫಿಷಿಯಲಿಗೆ ಕಳ್ಸೋದ ಹುಡುಗಿಯಾಗಿ ಹೋಗಿದ್ದೆ. ಆ್ಯಂಡ್ ಈ ಔಟ್ಫಿಟ್ಟಲ್ಲಿ ನಾನು ಯಾವುದೇ ರೀತಿಯಾದಂಥ ಫೋಟೋಸೇ ತೆಗೆಸ್ಕೊಂಡಿಲ್ಲ. ಇಡೀ ಫೋಟೋಸ್ ಎಲ್ಲ ಸರ್ಚ್ ಮಾಡಿದಾಗ ನಂಗೆ ಗೊತ್ತಾಯಿತು ಯಾವ ಫೋಟೋಸ್ ಇರಲಿಲ್ಲ, ಯಾವ ವೀಡಿಯೋಸ್ ಇರಲಿಲ್ಲ ಅಂತ. ಸೊ ಇದರಲ್ಲಿ ನಮ್ಮ ಅಕ್ಕ ತುಂಬ ಅಂದರೆ ತುಂಬಾ ಪ್ರೆಟಿಯಾಗಿ ಕಾಣಿಸ್ತಿದ್ಲು. ಇನ್ನೊಂದು ಸಪ್ರೇಟ್ ಡೀಟೇಲ್ ವಿಡಿಯೋ ಮಾಡ್ತೀನಿ ಔಟ್ಫಿಟ್ ರೆಗಾರ್ಡಿ. ಸೊ ನಾನು ಹೇಳಿದ್ನಲ್ಲ ಮಾಲೆ ಹಾಕ್ಸ್ಕೊಂಬರ್ಬೇಕಿತ್ತು ಅಂತ. ಸೊ ಊರೊಳಗೆ ಆಂಜನೇಯನ ದೇವಸ್ಥಾನದಲ್ಲಿ ನಾವು ಮಾಲೆ ಕೂಡ ಹಾಕಿಸ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿಂದ ನೀರು ತಗೊಂಬರೋ ಶಾಸ್ತ್ರನೂ ಕೂಡ ಇತ್ತು. ನೀರು ತೊಗೊಂಬರೋ ಶಾಸ್ತ್ರನೂ ಕೂಡ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ಊರೊಳಗಿಂದ ನಾವು ನಮ್ಮ ಮನೆ ಹತ್ರ ಹೋಗಬೇಕಿತ್ತಲ್ಲ, ಎಲ್ಲರೂ ಕೂಡ ಡ್ಯಾನ್ಸ್ ಮಾಡಿಕೊಂಡು ಬಟ್ಟೆ ಮಣೆ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ರು. ಅದು ನೋಡೋಕೆ ಇನ್ನೂ ತುಂಬ ಚೆನ್ನಾಗಾಯಿತು. ಅದನ್ನೇ ಅಂದ್ಕೊಳ್ತಾ ಇದ್ದೆ ಎಷ್ಟು ಚೆನ್ನಾಗಾಯ್ತಲ್ವಾ ಎಲ್ಲದೂ ಕೂಡ ಅಂತ. ಫೈನಲಿ ಮನೆಗೆ ರೀಚ್ ಆದ್ವಿ. ಸೊ ನಾವು ಎಂಟ್ರಿ ತೊಗೊಳಕ್ಕಿಂತ ಮುಂಚೆ ಎಲ್ಲರದು ಕೂಡ ಕಾಲು ತೊಳೆದು ಮನೆಯೊಳಗೆ ಕರ್ಕೊಂಡ್ರು. ಈ ಶಾಸ್ತ್ರ ಮುಗ್ದಾದ್ಮೇಲೆ ನೆಕ್ಸ್ಟ್ ಇದ್ದಿದ್ದು ಭತ್ತ ಕುಟ್ಟ ಶಾಸ್ತ್ರ. ಅದಾದಮೇಲೆ ಹಸೆ ಶಾಸ್ತ್ರ ಇತ್ತು. ಸೊ ನಾನು ಮೊದಲೇ ಹೇಳ್ದಂಗೆ ಲಾಟ್ ಮೆನಿ ಶಾಸ್ತ್ರ ಇತ್ತು ಒಂದೇ ದಿನದಲ್ಲಿ. ಫೈನಲಿ ಎಲ್ಲ ಶಾಸ್ತ್ರಗಳು ಕೂಡ ಮುಗೀತು. ಆಲ್ಮೋಸ್ಟ್ ತುಂಬ ಲೇಟಾಗಿ ಹೋಗಿತ್ತು, 9 ಹತ್ತಿರ ಆಗೋಗಿತ್ತು. ನಾವು ಸಂಗೀತ್ ನೈಟ್ ಕೂಡ ಅರೇಂಜ್ ಮಾಡಿದ್ವಿ. ಆ್ಯಂಡ್ ನಂಗಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಸಂಗೀತ್ ನೈಟ್ ಅಷ್ಟು ಸಖತ್ತಾಗಿ ಆಗುತ್ತೆ ಅಂತ. ಯಾಕಂದರೆ ತುಂಬ ಲೇಟಾಗಿ ಹೋಗಿತ್ತು. ಆಲ್ಮೋಸ್ಟ್ ಎಲ್ಲರೂ ಊಟ ಮಾಡೋ ಅಷ್ಟರಲ್ಲಿ 9:30 ಆಗಿತ್ತು. ಅಣ್ಣ ಕೇಳ್ತಾ ಇದ್ದ ಆಮೇಲೂ ಈಗ ಇನ್ನೇನು ಸಂಗೀತ್ ನೈಟ್ ಮಾಡ್ತೀವಿ, ಇಟ್ಸ್ ಆಲ್ಮೋಸ್ಟ್ ಲೈಕ್ 9:30 ಅಂತ. ಬಟ್ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಥರ ಸಂಗೀತ್ ನೈಟ್ ವಾಸ್ ಲೈಕ್ ನೆಕ್ಸ್ಟ್ ಲೆವೆಲ್ ಇತ್ತು. ಆ್ಯಂಡ್ ಆಲ್ಸೋ ಆ ದಿನ ನನ್ನ ವೀಣಮ್ಮ ಚಂದ್ರಪ್ಪ ಮತ್ತು ಜಗದೀಶ್ ಮಮ್ಮ ದಿವ್ಯತೆ ಅವ್ರದ್ದು ಆ್ಯನಿವರ್ಸರಿ ಸೆಲೆಬ್ರೇಷನ್ಸ್ ಕೂಡ ಇತ್ತು. ಸೊ ಹಾಗಾಗಿ ನಾವು ಕೇಕ್ ಎಲ್ಲ ತಂದು ಪ್ಲ್ಯಾನ್ ಮಾಡಿದ್ವಿ. ಈ ಥರ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಹಾಗಾಗಿ ಇನ್ನೂ ಸಖತ್ತಾಗಾಯಿತು. ಸೊ ಜಸ್ಟ್ ಹಾಗೆ ಹ್ಯಾವ್ ಎ ಲುಕ್, ಹಿಂಗೆಲ್ಲ ಇತ್ತು ನಮ್ಮ ಮನೆ ಸಂಗೀತ್ ನೈಟ್ ಅಂತ. ಎಲ್ಲರೂ ವಿಶ್ ಮಾಡಬೇಕು. ಕಮಾನ್ ಬರ್ಲಿ ಚಪ್ಪಾಳೆ ನಮ್ಮ ಬ್ಯೂಟಿಫುಲ್ ಕಪಲ್ಸ್ಗೆ. ಆಡಿಯನ್ಸ್ ಹ್ಯಾಪಿ ಆನಿವರ್ಸರಿ, ಹ್ಯಾಪಿ 31st ಆನಿವರ್ಸರಿ ಚಂದ್ರಪ್ಪ ವೀಣಮ್ಮ. ಇದೇ ಥರ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ 100 ಕಾಲ ಇರಿ ಅಂತ ಹೇಳ್ತಾ ಒನ್ಸ್ ಅಗೇನ್ ವಿಶಿಂಗ್ ಯು ಬೋತ್ ಹ್ಯಾಪಿ ಆನಿವರ್ಸರಿ. ಓಕೆ ವೀಣಮ್ಮ, ಚಂದ್ರಪ್ಪ ಅಂತೂ ಮಾತಾಡಲಿಲ್ಲ, ನೀವು ಮಾತಾಡಿ. ವಾಟ್ ಎಲ್ಸ್ ಕೆನ್ ಐ ಎಕ್ಸ್ಪೆಕ್ಟ್? ಇಷ್ಟಾದ್ರೂ ಮಾತಾಡ್ತಿದ್ದಾರೆ. ಓಕೆ, ನಿಮಗೆ ಎಷ್ಟು ಖುಷಿ ಆಗ್ತಿದೆ ಅಮ್ಮ? ನಿಮ್ಮ ಮಗನ ಮದುವೆ ಆಗ್ತಿದೆ. ಸೊ ನಿಮಗೆ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಿದೆ ವಿಲೋ. ಅದೇ ಮದುವೆ ಆಗಿ ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬೇಕಷ್ಟೇ. ಇಷ್ಟೊಂದು ಮಾತಾಡಿದ್ರು. ವಾವ್, ದಟ್ಸ್ ರಿಯಲಿ ಕ್ಯೂಟ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಇವತ್ತು ನಿಮ್ಮ ಆನಿವರ್ಸರಿ, 31 ಇಯರ್ಸ್ ಬ್ಯೂಟಿಫುಲ್ ಜರ್ನಿನ ಒಟ್ಟಿಗೆ ಕಳೆದಿದ್ದೀರಾ. ಅದ್ರ ಬಗ್ಗೆ ಎಷ್ಟು ಖುಷಿ ಆಗ್ತಿದೆ? ನಿಮ್ಮ ಹಸ್ಬೆಂಡ್ಗೆ ಏನಾದರೂ ಹೇಳದಿದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇರ್ಲಿ, ಹೇಳಮ್ಮ ಇರ್ಲಿ. ಈಗ ನಾನು ನಿನ್ನ ಮಗಳಲ್ಲ ಅಂತ ಅನ್ಕೊಂಡು ಮಾತಾಡಿ ಆಯ್ತಾ. ಈಗ ನಾನು ಹೋಸ್ಟ್, ನಾನು ಇಲ್ಲಿ ಯಾವುದೋ ಬೇರೆ ಕಾರ್ಯಕ್ರಮನ ಹೋಸ್ಟ್ ಮಾಡಕ್ ಬಂದಿದ್ದೀನಿ ಅಂತ ಅನ್ಕೊಂಡು ಹೋಸ್ಟಿಗೆ ಆನ್ಸರ್ ಮಾಡೋ ಥರ ಮಾಡಿ. ಎಸ್, ಏನಿಲ್ಲ, ಅವ್ರು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ, ಗೊತ್ತಲ್ಲ. ಅಲ್ಲಿ ನೋಡ್ಕೊಂಡು ಹೇಳಿ ಅಷ್ಟೇನೆ.
ನನ್ಗೆ ಏನು ಅರ್ಥನೇ ಆಗ್ಲಿಲ್ಲ ನೀವು ಹೇಳಿದ್ದು. ಎಸ್ ಹಾ ಮಾಮ ನಿನ್ ಟನ್ ಬರುತ್ತೆ ಸುಮ್ಮನಿರು ಮಾಮ ಮಾತಾಡುವಂತೆ. ಹಾ ಎಸ್ ಅಮ್ಮ ಹೇಳು ಅಮ್ಮ ಹೇಳು. ಎಸ್ ಏನು ಹೇಳಿ ಅಮ್ಮ ನನ್ನ ಹಸ್ಬೆಂಡ್ ಇದ್ದಿದ್ರೆ ನಾನೇ ಹೇಳ್ಬಿಡ್ತಿದ್ದೆ. ನಿಮ್ಮ ಹಸ್ಬೆಂಡ್ ಬಗ್ಗೆ ನಾನು ಕೇಳ್ತಾ ಇರೋದು. ಸೊ ನೀವ್ ಹೇಳಿ ಚಂದ್ರಪ್ಪಗೆ. ಎಸ್ ಹಾ ಹೇಳಿ. ಹಾ ಹೇಳಿ ಕಮಾನ್ ಎಲ್ಲ ನೋಡಿ ಪ್ರೇಕ್ಷಕರು ನಿಮ್ಗೋಸ್ಕರ ಬೇಕು. ನಾನು ಹೇಳಿಸ್ತೀನಿ. ರೆಡಿ 1 ಜಗದೀಶ್ ಮಾಮ ನೆಕ್ಸ್ಟ್ ನಿಮ್ ಟರ್ನ್. ರೆಡಿ ಆಗಿ ಬಂದ್ಬಿಡಿ. ಓಕೆ ರೆಡಿ 1 2 3 ಗೋ. ಹ್ಯಾಪಿ ಆನಿವರ್ಸರಿ ಅತ್ತೆ ಮಾಮ. ಹ್ಯಾಪಿ 14 years ಆಫ್ ಟುಗೆದರ್ನೆಸ್. ಬರ್ಲಿ ಜೋರದ ಚಪ್ಪಾಳೆ ಕಮಾನ್ ಆಡಿಯನ್ಸ್ ಎಲ್ಲರೂ ಪ್ರತಿಯೊಬ್ರು. ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಒನ್ಸ್ ಅಗೇನ್ ಹ್ಯಾಪಿ ಆನಿವರ್ಸರಿ. ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ನೀವೊಂಥರ ಮಾಯಗಾತಿ. ಕಾಲನ ನಿಮ್ಮ ಕೈಯಲ್ಲಿ ಭದ್ರವಾಗಿ ಹಿಡಿದಿಟ್ಕೊಂಡಿದ್ದೀರ. ನಿಮ್ಮ ಪ್ರೀತಿನ ಮಾಮ ಇಲ್ಲಿ ಅಟೆನ್ಷನ್ ಸ್ಟ್ಯಾಂಡರ್ಡೈಸ್ ಮಾಡಿಸ್ತಿಲ್ಲ. ಫಸ್ಟ್ ಕೈ ಫ್ರೀ ಬಿಡಿ. ಫಸ್ಟ್ ಟೈಮ್ ಪಾಪ ನಮ್ಮ ಮಾಮ ಲೈಫಲ್ಲಿ ಸ್ಟೇಜ್ ಹತ್ತಿರೋದು ಬಹುಶಃ ಇದೇ ಫಸ್ಟ್ ಟೈಮ್ ಅಂತ ಅನ್ಸುತ್ತೆ. ಸೊ ಮಾಮ ಹ್ಯಾಪಿ ಆನಿವರ್ಸರಿ. 14 ವರ್ಷ ಪ್ರೀತಿಯಿಂದ ಇದ್ದೀರಾ. ಮುಂದೇನು ಅದೇ ತರ ಇರಿ. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಜೊತೆ ಮುದ್ದಾದ ಮಕ್ಕಳು ಕೂಡ ಇದ್ದಾರೆ. ಎಸ್ ಈಗ ನಮ್ಮ ಮಾಮನ ಮಾತಾಡ್ಸೋದು ಅಗೇನ್ ದ ಬಿಗ್ ಗೆಸ್ಟ್ ಟಾಸ್ಕ್. ಸೊ ಮಮ್ಮ ಒಂಚು ಕತ್ತೆತ್ಬೇಕು ಚೆನ್ನಾಗಿ ನೋಡಮ್ಮ ಯಾರು ಒಂಚು ಕತ್ತೆತ್ತು ಮಮ್ಮ. ಇಲ್ಲಿಂದ ಪ್ರಿಯಾಂಕಾ ರಶ್ಮಿ ಆಂಟಿ ವಿಟ ಎಲ್ಲ ಒಂಚು ಕತ್ತೆತ್ತು ಮಮ್ಮ. ನೋಡ್ಬೇಕು ನೀನು ಎಲ್ಲರೂ ನೋಡಿ. ಒಂದು ನಿಮಿಷ ಕತ್ತೆತ್ತಿ ಮಾತು ಅಲ್ಲಿ ನೋಡಿ ಜನನ. ಇದು ಫಸ್ಟ್ ಮಾಮನ್ ಮಾತಾಡ್ಸೋಣ ಅತ್ತೆನ ಮಾತಾಡ್ಸೋಣ? ಅತ್ತೆನಾ? ಓಕೆ ಫಸ್ಟ್ ಅತ್ತೆ ಮಾತಾಡ್ಸೋಣ. ಏನೋ ಮಾಡೋಣ ಪ್ಲೀಸ್ ಮಿಲನ ಅತ್ತೆ. ಸೊ ಇವತ್ತು ನಿಮ್ಮ ಆನಿವರ್ಸರಿ 21st November. ಇಟ್ಸ್ ವೆರಿ ಸ್ಪೆಷಲ್. ಸೊ ನಿಮ್ಮ ಮದುವೆ ಆಗಿದ್ದಂಥ ದಿನ. ಸೊ ನಿಮಗೆ ಎಷ್ಟು ಖುಷಿ ನಮ್ಮ ಮಾಮನ ಜೊತೆ 14 ವರ್ಷದಿಂದ ಇದ್ದು. ಆ್ಯಂಡ್ ನಮ್ಮ ಅಣ್ಣಂಗೆ ಏನಾದರೂ ವಿಶ್ ಮಾಡಿದಿದ್ರೆ ಎಸ್ ಆಗುತ್ತೆ. ಅಲ್ಲಿ ನೋಡ್ಕೊಂಡು ಹೇಳಿ ನನ್ ಬೇಡ. ಮಾಮ ನಿಂತ್ಕೊಮ್ಮ ನೀವು. ತಿಲಕ್ಗೆ ಮದುವೆ ಆಗಿ ತುಂಬಾ ಖುಷಿಯಾಗಿ ಸಂತೋಷವಾಗಿರ್ಲಿ. ನಮ್ಮ ಮಾಮನ ಬಗ್ಗೆ ಎಸ್ ಅತ್ತೆ ಕಮಾನ್. ಹಾ ಹೇಳಲೇಬೇಕು 14 ವರ್ಷ. ಎಸ್ ಇಟ್ಸ್ ನಾಟ್ ಈಸಿ. ಮಾತಾಡಿ ಅತ್ತೆ ಮಾತಾಡಿ. ನಾಚ್ಕೋಬೇಡಿ. ಅಲ್ಲಿ ಜನ ನೋಡಿ ಆರಾಮಾಗಿ ಎಲ್ಲ ಮಮ್ಮ. ನನ್ನ ಹಸ್ಬೆಂಡ್ ಬಂದಾಗ ನಾನು ಮಾತಾಡ್ತೀನಿ. ಈಗ ಬೇಡ. ಹೇಳಿ ಅತ್ತೆ ನೀವು. ತುಂಬಾ ಖುಷಿಯಾಗಿದೆ ಅವ್ರ ಜೊತೆ ಇರೋದಕ್ಕೆ. ಐ ಲವ್ ಯು. ಯಾಕೆ ಎಷ್ಟು ಎಕ್ಸೈಟ್ ಆಗ್ತಿದೀವಿ ಅಂದ್ರೆ ನಮ್ಮ ಮಾಮಂಗೆ ಇದೆಲ್ಲ ನಿಮಿಷ ಅವ್ರ ಲೈಫಲ್ಲಿ ಜನರ ಮುಂದೆ ಮಾತಾಡಿದ್ ನೋಡಿಲ್ಲ. ಈ ತರ ಮಂಡಿ ಊರಿ ಅಂತೂ ಲೈಫಲ್ಲಿ ನೋಡೇ ಇರಲಿಲ್ಲ. ಅದಕ್ಕೋಸ್ಕರ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಖುಷಿ ಪಟ್ಟಿದ್ದು. ಸೊ ಮಾಮ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮಾಮ ಇಸ್ ಲೈಕ್ ಬಿಹೈಂಡ್ ದ ಮ್ಯಾನ್ ತರ ಎಲ್ಲಾ ಕೆಲಸನೂ ಮಾಡ್ತಾರೆ. ಅದ್ರ ಮುಂದೆ ಬರೋದಿಲ್ಲ. ಯಾವ ಫೋಟೋಸ್ಗೂ ಬರಲ್ಲ, ಏನೂ ಬರಲ್ಲ. ಸೊ ಮಾಮ ಐ ಆಲ್ವೇಸ್ ಲವ್ ಯು. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಅದೇ ಐ ಆಲ್ವೇಸ್ ಲವ್ ಯು ಟು. ಇದೇ ತರ ಖುಷಿಯಾಗಿರಿ. ತಗಾಡಿ ದಿವ್ಯತೆ ಬಿಟ್ರೆ ಸಾಕಪ್ಪ ನನ್ನ ಅಂತ. ದಟ್ಸ್ ರಿಯಲಿ ಕ್ಯೂಟ್. ಚಂದ್ರಪ್ಪ ಎಲ್ಲಿ ಹಿಂಗೆಲ್ಲ ಊರ್ಬಿಟ್ರಿ? 2 ಮಂಡಿನೂ ಫಸ್ಟ್ ಆಫ್ ಆಲ್ ಅವರಿಗೆ ಆನಿವರ್ಸರಿ ಅಂದ್ರೆ ಗೊತ್ತಿರಲ್ಲ. ಅವರಿಗೆ ನಾನು ಇವತ್ತು ಹೇಳಲಿಲ್ಲ. ಈಗ ನೀವು ಮಾಡಿಸೋಗ್ಲೇ ಗೊತ್ತಿರಲ್ಲ ಅಷ್ಟೇ. ಯಾವತ್ತೂ ಗೊತ್ತಿರಲ್ಲ. ಅವಾಗಿನವೇ ಗೊತ್ತಿರ್ಬೋದು ಅಷ್ಟೇ, ಗೊತ್ತಿರಲ್ಲ. ಅಮ್ಮ ಮದುವೆ ಆಗಿ 31 ವರ್ಷ ಆಗಿದೆ. 1 ವರ್ಷನೂ ನೆನಪಿಲ್ವಾ?
ಹೇಳ್ತೀನಿ ಅಷ್ಟೇ, ಗೊತ್ತಿರೋದೇ ಇಲ್ಲ ಅವರಿಗೆ, ಹೇಳಿದ್ರೆ ಮಾತ್ರ. ಈಗ ಗೊತ್ತಾಗಿರೋದೇನ. ಖುಷಿ ಆಯ್ತು. ಗೊತ್ತಾಯ್ತಪ್ಪ ನಿನ್ ಮದ್ವೆಗೆ 31 ವರ್ಷ ಆಯ್ತು ಅಂತ. ನಮ್ಮಪ್ಪ ಆಕ್ಚುಲಿ ಜಾಸ್ತಿ ಎಕ್ಸ್ಪ್ರೆಸ್ ಮಾಡಲ್ಲ, ಬಟ್ ಮನ್ಸಲ್ಲಿ ಜಾಸ್ತಿ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಸೊ ಇವರಿಬ್ರು ಕೈಲಿ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ಸೋಣ. ಆ್ಯಂಡ್ ದಿಸ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ತುಂಬ ಅಂದರೆ ತುಂಬಾ ಸ್ಪೆಷಲ್ ಆಗಿತ್ತು. ಯಾಕಂತಂದರೆ ಯಾವತ್ತೂ ನನ್ನ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಅತ್ತೆ ಮಾಮ ಎಲ್ಲೂ ಕೂಡ ಸ್ಟೇಜ್ ಹತ್ತದವರಲ್ಲ ಅಥವಾ ಬೇರೆಯವ್ರ ಮುಂದೆ ಈ ಥರ ಎಲ್ಲ ಎಕ್ಸ್ಪ್ರೆಸ್ ಮಾಡಿದವರಲ್ಲ, ಡ್ಯಾನ್ಸ್ ಮಾಡಿದವರಲ್ಲ. ಸೊ ವಿ ಲಿಟ್ರಲಿ ಹ್ಯಾಡ್ ದ ಬೆಸ್ಟ್ ಆ್ಯಂಡ್ ಅಮೇಝಿಂಗ್ ಟೈಮ್. ಸೊ ನಾನು ಮೊದಲೇ ಹೇಳ್ದಂಗೆ ಸಂಗೀತ್ ನೈಟ್ ಇಷ್ಟು ಕ್ರೇಜಿಯಾಗಿ ಫನ್ ಫೀಲ್ಡ್ ಆಗಿರುತ್ತೆ ಅಂತ ನಾವು ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ನಂದೊಂದು ಸೋಲೋ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇತ್ತು. ಇಟ್ ವಾಸ್ ಲೈಕ್ ಹೆಂಗೆ ಅಂದರೆ ನನ್ನ ಫ್ರೆಂಡ್ಸಿಗೆ ನಾನು ರಿಮಿಕ್ಸ್ ಸಾಂಗ್ಸ್ ಎಲ್ಲ ನೋನ್ ರಿಮಿಕ್ಸ್ ಸಾಂಗ್ಸ್ನೆಲ್ಲನೂ ಆ್ಯಡ್ ಮಾಡಿ ಇಡಿ ಅಂತ ಹೇಳಿದ್ದೆ. ಸೊ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಹಾಗಾಗಿ ಇಟ್ ವಾಸ್ ಲೈಕ್ ಆನ್ ಸ್ಪಾಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಅದು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂತು. ಅದಾದಮೇಲೆ ನನ್ನ ಫ್ಯಾಮಿಲಿ ಮೆಂಬರ್ಸಲ್ಲಿರುವಂಥ ಎಲ್ಲ ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಡ್ಯಾನ್ಸ್ ಮಾಡಿದ್ರು. ಸೊ ಜಸ್ಟ್ ಹ್ಯಾವ್ ಅ ಲುಕ್ ಆ್ಯಂಡ್ ಹೇಗೆಲ್ಲ ಡ್ಯಾನ್ಸ್ ಮಾಡಿದ್ರು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ. ಆ್ಯಂಡ್ ಕಾಪಿರೈಟ್ಸ್ ಇಶ್ಯೂಸ್ ಬರುತ್ತೆ, ಸೊ ಹಂಗಾಗಿ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಜಸ್ಟ್ ಹ್ಯಾವ್ ಅ ಲುಕ್ ಗೈಸ್. ನಾನು ಹಾಕ್ಸ್ತೀನಿ. ಓ ಮೈ ಗಾಡ್. ಆ್ಯಂಡ್ ಇನ್ನೊಂದು ಏನು ಮಾಡಿದ್ದೆ ಅಂದರೆ ನಮ್ಮ ಫ್ಯಾಮಿಲಿಲಿರುವಂಥ ಎಲ್ಲ ಇಂಡಿವಿಜುವಲ್ ಕಪಲ್ಸ್ನು ಕೂಡ ಸ್ಟೇಜ್ ಮೇಲೆ ಕರೆಸಿ ಡ್ಯಾನ್ಸ್ ಮಾಡಿದ್ವಿ. ಎಲ್ಲ ಇಂಡಿವಿಜುವಲ್ ಕಪಲ್ ಕೂಡ ಅಮೇಝಿಂಗಾಗಿ ಡ್ಯಾನ್ಸ್ ಮಾಡಿದ್ರು. ನಾನಂತೂ ಹೋಸ್ಟಿಂಗ್ ಮಾಡೋಕ್ಕಿಂತ ಹೆಚ್ಚಾಗಿ ಅವ್ರನ್ನೆಲ್ಲರೂ ನೋಡಿ ಕಣ್ಣು ತುಂಬಿಕೊಂಡೆ. ನನ್ನ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ತುಂಬ ಅಂದರೆ ತುಂಬಾ ಖುಷಿಪಟ್ಟೆ ನಾನಂತೂ ಹಾರ್ಟ್ಫುಲಿ. ಫ್ಯಾಮಿಲಿಯವರೆಲ್ಲ ಬಂದಾದಮೇಲೆ ಅಣ್ಣನ ಫ್ರೆಂಡ್ಸ್ ಕೂಡ ಬಂದಿದ್ರು. ಅವರು ಕೂಡ ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡಿದ್ರು. ಆ್ಯಂಡ್ ಅವ್ರ ಜೊತೆ ಕಾನ್ವರ್ಸೇಷನ್ ಲಿಟ್ರಲಿ ಹಾಫ್ ಆನ್ ಅವರ್ ಮಾಡಿದ್ವಿ. ದೇ ವರ್ ಲಿಟ್ರಲಿ ಅಮೇಝಿಂಗ್, ಸಿಕ್ಕಾಬಡೆ ಎಂಜಾಯ್ ಮಾಡಿದ್ವಿ. ಸೊ ದ್ಯಾಟ್ಸ್ ಇಟ್. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಆ್ಯಕ್ಚುಲಿ ನಾನು ಮದುವೆದೆಲ್ಲ ಕಂಪ್ಲೀಟ್ ಒನ್ ಹೋಲ್ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನೋಡಿದ್ರೆ ನನ್ನ ಹತ್ರ ಇಷ್ಟೊಂದು ಕ್ಲಿಪ್ಪಿಂಗ್ಸ್ ಇತ್ತು ಅಂತ ಗೊತ್ತೇ ಇರಲಿಲ್ಲ. ಇದೇ ಆಲ್ಮೋಸ್ಟ್ ಹತ್ತಿರ 20 ಮಿನಿಟ್ಸ್ ಆಗಿದೆ. ಸೊ ಸಂಗೀತ್, ಹಳದಿ ಆ್ಯಂಡ್ ಅದರ್ ರಿಚುವಲ್ಸ್ದು ಎಲ್ಲ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮದುವೆ ಹೇಗೆಲ್ಲ ಆಯಿತು, ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ದ್ಯಾಟ್ಸ್ ಇಟ್ ಗೈಸ್. ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೈನಿಂಗ್ ಆಫ್, ಮಿಲನಾ ಗೌಡ ವ್ಲಾಗ್ಸ್.